ನಮಸ್ಕಾರ ಗೆಳೆಯರೆ, ಇವತ್ತೇನಪ್ಪ ಅಂದರೆ ಡೇ 5 ಆಫ್ ಮಾರ್ಕೆಟ್ ಅನಾಲಿಸಿಸ್. ಇವತ್ತೇನಪ್ಪ ಅಂದರೆ ನೋಡೋದಾದ್ರೆ ನಾವು 23,433 ಒಂದು ಲೈನ್ ಹಾಕಿದ್ದೀನಿ, ಗ್ರೀನ್ ಲೈನು. ಕೆಳಗೆ 22,982 ಒಂದು ಹಾಕಿದ್ದೀನಲ್ಲ, ಅಲ್ಲಿಂದ ಮಾರ್ಕೆಟು ಸಡನ್ನಾಗಿ ಫುಲ್ಲು ಫಾಲ್ ಆಗಿಬಿಟ್ಟಿದೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ, ಇವಾಗ ನಿಮಗೆ ಪ್ಯಾಟ್ರನ್ ಈ ಥರ ಪ್ರಾಜೆಕ್ಷನ್ ಯಾವಾಗಲೂ ವರ್ಕ್ ಆಗೋದು. ಇದೇನಾರ 23,070 ಅಲ್ಲಿ ಹಾಕಿದ್ದೀನಲ್ಲ ಬಾಟಮ್, ಅಲ್ಲಿಂದ ಏನಾದರೂ ಬಿದ್ದುಬಿಟ್ರೆ ಮತ್ತೆ 2020 ಕ್ರ್ಯಾಶ್ ಆಗುತ್ತೆ ಅಂತ ಇದ್ದಾರೆ ತುಂಬ ಜನ. ಇವಾಗ ನಾವೇನಾದ್ರು 30 ಮಿನಿಟ್ಸಲ್ಲಿ ಹೋಗಿ ನೋಡೋದಾದರೆ ಮಾರ್ಕೆಟ್ ಏನಪ್ಪ ಅಂದರೆ ಪ್ಯಾಟ್ರನ್ ಮಾಡಿದೆ 30 ಮಿನಿಟ್ಸಲ್ಲಿ ನೋಡಿದ್ರೆ. ಇದೇನಾದರೂ 23,280 ಏನಾದರೂ ಕ್ರಾಸ್ ಮಾಡಿದ್ರೆ ಫುಲ್ಲು ಬೈಯಿಂಗಲ್ಲಿ ಇರಬೇಕು ನೀವೆಲ್ಲ ಅಂತ ಹೇಳ್ತಾ, ಇನ್ನೂ ಕೂಡ ಮಾರ್ಕೆಟ್ ಏನಪ್ಪ ಅಂದರೆ 20 ಮೂವಿಂಗ್ ಅವರೇಜ್ ಮೇಲ್ಗಡೆ ಟ್ರೇಡ್ ಆಗ್ತಾಯಿದೆ. ನೋಡೋಣ ಇವತ್ತು ಏನಾಗುತ್ತೆ ಅಂತ. ತುಂಬ ರಿಸ್ಕ್ ಇದೆ ಮಾರ್ಕೆಟಲ್ಲಿ. ಏನಪ್ಪ ಅಂದರೆ ಫುಲ್ಲು ಡೌನ್ ಸೈಡ್ ಬರ್ತಾಯಿದೆ ಮಾರ್ಕೆಟಲ್ಲಿ. ನಾವೇನಪ್ಪ ಅಂದರೆ 5 ಮಿನಿಟ್ಸ್ ನೋಡಿದ್ರೆ ಅದೇ ಸೇಮ್ 200 ಮೂವಿಂಗ್ ಅವರೇಜ್ಗೆ ಟಚ್ ಆಗೋಕ್ಕೆ ಬರ್ತದೆ. ಯಾವಾಗ 200 ಮೂವಿಂಗ್ಗೆ ಟಚ್ ಆಗುತ್ತೋ ಸಡನ್ನಾಗಿ ಇನ್ನೂ ಕೂಡ ಫಾಲ್ ಆಗುತ್ತೆ. ಅದಕ್ಕೋಸ್ಕರ ಕೇರ್ಫುಲ್ಲಿಂದ ಟ್ರೇಡ್ ಮಾಡಿ. ಸಡನ್ ಆಗಿ ಏನಾದರೂ ಆಗ್ಬೋದು ಮಾರ್ಕೆಟಲ್ಲಿ. ಸೆಕೆಂಡ್ ಹಾಫಲ್ಲಿ ಒಂದು ಸ್ವಲ್ಪ ಮಾರ್ಕೆಟ್ ಬೈಯಿಂಗ್ ಆಯಿತು. ನಾನಿವಾಗ ಆಗ್ತಾಯಿದೆ ನೋಡಿ, 200 ಮೂವಿಂಗ್ ಅವರೇಜ್ಗೆ ನಿಯರಲ್ಲಿದೆ 23,183 ಅಲ್ಲಿ. ನೋಡೋಣ ಇವತ್ತು ಏನಾಗುತ್ತೆ ಅಂತ ಮಾರ್ಕೆಟು. 2 ಮಿನಿಟ್ಸಲ್ಲೂ ಅಷ್ಟೇ ಏನಪ್ಪ ಅಂದರೆ 20 ಮತ್ತು 200 ಮೂವಿಂಗ್ ಅವರೇಜ್ ಎರಡೂ ಮೀಟ್ ಆಗಿಬಿಟ್ಟು ಮೇಲ್ಗಡೆ ಹೋಗಿದೆ. ನೋಡೋಣ ಇವತ್ತು ಏನಾಗುತ್ತೆ ಅಂತ. ಓಕೆ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಬಾಯ್.